ವಿಚಾರ ಮಾಡಿದ್ರಿ ಇಲ್ಲ ನೀವು ಮುಂದೆ ಏನ್ ಡಿಸೈಡ್ ತಗೊಂಡ್ರಿ ನೀವು ಹೇಳ್ರಿ. ಒಂದ್ ನಿಮಿಷ ಇನ್ನೊಂದು ಎಲ್ಲ ಕೇಳಿದ್ರಿ ನೀವ್ ಹೇಳ್ರಿ. ಇನ್ನೊಂದು ಒಂದು 10-15 ನಿಮಿಷ ಟೈಮ್ ತಗೊಂಡು CCTV ಫುಟೇಜ್ ಒಂದು ನೋಡ್ರಿ. ಸರ್ ಕೊಡಿ ಸರ್ ಅವ್ರೇನ್ ಡಿಸೈಡ್ ತಗೊಂತಾರ ಯಾರು ಮಾತಾಡಿ ಗಾಳಪ್ಪ ಹೇಳ್ತಾ ಕೇಳ್ಯಾರ ಅವ್ರು ಏನ್ ಡಿಸೈಡ್ ತಗೊಂತಾರ ತಗೊಳ್ಳಲ್ಲ ಖಾಲಿ ಮಾತಾಡೋಣ. ಯಾರು ಪ್ರಕಾಶ್ ಮೊದಲು ಫೋನ್ ಮಾಡಿದ್ರು, ಇಬ್ರು ಫೋನ್ ಮಾಡಿದ್ರೆ ನಿಂಗೆ ಆಗಿದೆ ಅಂತ ನಾನು ಬರ್ತೀನಿ ಅಂತ ಹೇಳಿದ್ರು. ಈಗ ಬಂದಲ್ಲಿ ಆಕ್ಚುಲಿ ಏನು ಇನ್ಸಿಡೆಂಟ್ ಯಾವ ವಿಚಾರಕ್ಕೆ ಬಂತು ಏನೂ ಗೊತ್ತಿರಲಿಲ್ಲ. ಗಾಳಪ್ಪನ ನಾನು ಗೊತ್ತ ನೋಡಿದ್ದಾನೆ. ಈಗ ಗಾಳಪ್ಪನ ಬಾಯಿಲಿ ಏನಾಗ್ತೈತೆ ಅವ್ರ ಬಾಯಿಗೆ ಕೇಳ್ಬೇಕಾಯ್ತು. ಈಗ ನಾ PS ಮಾತು ಕೇಳಿದ್ರೆ ಅವ್ನದ ಒಂದ ವರ್ಷ ಹೇಳ್ತಾನೆ, ನಿಮ್ಮ ವರ್ಷ ಏನಿದೆ ಗೊತ್ತಾಗ್ಬೇಕಾಯ್ತು ಮೊದಲು. ಈಗ ನೀವು ಹೇಳೋದು ಲೆಕ್ಕ ನೋಡಿದ್ರೆ ಗೊತ್ತಾಯ್ತು ಏನಕ್ಕೆ ಬಂದಾಗೇನೈತಿ ನಿಮಗೆ ಏನೈತಿ ಮಾಡ್ದಂತ ಅಲ್ಲೇ ಮಾಡೋದು ನೀವು ಹೇಳಾಗ್ತೈತಿ ಮಾಡಿದ್ರು ಅವರು ಅದು ನೋಡೋಣ ಅಂತ. ಆಯ್ತು ನೀವು ಹೇಳಿದ ಎಲ್ಲ ಆಯ್ತು ಅದನ್ನ ನೋಡ್ರಿ ಸರ್, ನೀವು ನೋಡ್ರಿ ಅದನ್ನ ಫಸ್ಟ್ ದಯವಿಟ್ಟು ವಿಡಿಯೋ ಮಾಡಿಬಿಡ್ರಿ. ಗಳಪರ ರಾಕ್ಷಸ ಅಲ್ಲ ರಾಕ್ಷಸನ ಆತ ಡಿಸೈಡ್ ಮಾಡ್ತಾರೆ ಅವ್ರ ಮುಂದೆ ಅವ್ರು ಡಿಸೈಡ್ ಮಾಡ್ಲಲ್ಲ. ಇದ್ರ ಬಗ್ಗೆ ಏನೈತಿ ಗೊತ್ತಾ, ನೀವು ಕ್ರಮ ತಗೋಬೇಕಂದ್ರೆ ಬಂದಲ್ಲಿ ಏನೈತಿ ಗೊತ್ತಾ ನಾವು ಚರ್ಚೆ ಮಾಡಿ ಅವ್ರ ಮ್ಯಾಗ ಆಕ್ಷನ್ ಡಿಪಾರ್ಟ್ಮೆಂಟ್ ಆಕ್ಷನ್ ತಗೋಬೇಕಂತ ಹೇಳ್ತಿರಲ್ಲ. ಅದನ್ನ ಈಗ ನಮ್ಮ ಲೆವೆಲ್ನಾಗ ಏನೈತಿ ನಾವು ಏನೈತಿ ಅವ್ರ ಬಗ್ಗೆ ಅವ್ರಿಗೆ ಚರ್ಚೆ ಮಾಡಿದ್ದು ತಿಳಿಸ್ತೀನಿ. ಹೌದಾ, ತಿಳಿಸಿ ಗೊತ್ತಿನ ಚರ್ಚೆ ಮಾಡಿದ್ದು ಚರ್ಚೆ ಮಾಡಿ ಅವ್ರಿಗೆ ಏನು ಆಕ್ಷನ್ ತಗೋಬೇಕು, ಆಕ್ಚುಲಿ ಏನಾಯ್ತು ಅವ್ರ ಫೈಲ್ ತಿಳ್ಕೊತೆ. ಹೌದಾ, ತಿಳ್ಕೊಂಡು ಇದ್ರ ಬಗ್ಗೆ ಒಂದು ಎನ್ಕ್ವೈರಿ ಮಾಡಿ ಅದಕ್ಕೇನು ಒದಗಿಸಬೇಕು ಒದಗಿಸಿ ಕೊಡ್ತೀವಿ. ತಗೊಂಡು ಇಲಾಖೆ ವಿಚಾರ ಮಾಡೋದಂತ ಮಾಡ್ತೀವಿ. ಅದಕ್ಕೆ ಏನು ಗೊತ್ತಾ ಇದ್ರ ಬಗ್ಗೆ ಏನೈತಿ ನಾವು ರೊಕ್ಕ ಅನ್ಸುತ್ತೆ ಆಗಿದ್ದು ಇನ್ಸಿಡೆಂಟ್ ನೋಡಿ ನಾವು ಆಯ್ತು ಸರ. ಈಗ ನಿಮ್ಮ ಹಂತದಲ್ಲಿ ಇಲ್ಲ ಸರ್, SP ಸಾಹೇಬ್ರು ಸ್ಪಾಟಿಗೆ ಕರಿ ಸರ್, ಅವ್ರು ಕೂಡ ಸರ್ ಈ ವಿಚಾರವಾಗಿ ಗೊತ್ತಾಗ ಸರ್. ಅಲ್ಲ SP ಸಾಹೇಬ್ರ ಇಲ್ಲ ಸರ್, ನಾವು SP ಸಾಹೇಬ್ರು ಬರ್ಲೇಬೇಕು ಸರ್. ನೀವು ದೃಶ್ಯಾವಳಿಗಳ ಮೂಲಕ ಎಲ್ಲ ಕೂಡ ಅದು ಸೆರೆನೂ ಆಗಿಬಿಡುತ್ತೆ. ಈಗ ದೂರದಾರನ ಎಲ್ಲ ನೀವು ಕೇಳಿದ್ದು ಹೌದು. ಈಗ FIR SC ದೌರ್ಜನ್ಯ ಕಾಯ್ದೆ ಅಡಿಯಲ್ಲಿ ಕೊಟ್ಟ ತಕ್ಷಣ ಅದು FIR ಆಗ್ಬೇಕು. ಸುಪ್ರೀಂ ಕೋರ್ಟ್ ವೆರಿ ಸ್ಟ್ರಿಕ್ಟ್ ರೂಲಿಂಗ್. ಹಾಗಾಗಿ ಆಮೇಲೆ ಇದನ್ನ ಇದನ್ನ ಮಾಡಿ ನಾವು ನಾಳೆ ಅದ FIR ಮಾಡ್ಬೇಕು ಬೇಡ ಅನ್ನೋದ್ರ ಬಗ್ಗೆ ಅದು ನಮಗೊಂದು ಲಿಖಿತ ಕೊಡಿ. ನಮ್ಗ ಈ ಮೌಖಿಕ ಭರವಸೆಗಳ ಮೇಲೆ ನಮ್ಗೆ ಯಾವುದೇ ನಂಬಿಕೆ ಇಲ್ಲ. ಆಮೇಲೆ ಇದು ಕ್ರಮ ಆಗ್ಲಿಲ್ಲ ಅಂದ್ರೆ ನಾಳೆಯೇ ನಾವು ಕೊಪ್ಪಳ SP ಆಫೀಸ್ ಮುಂದೆ ನಾವು ಧರಣಿಯನ್ನ ಕೂಡ್ತೇವೆ. ಇಡೀ ಜಿಲ್ಲಾದ್ಯಂತ ನಾವು ಕರೆಯನ್ನು ಕೂಡ ಕೊಡ್ತೇವೆ. ಸೊ ದಯಮಾಡಿ ತಾವು ದಕ್ಷ ಅಧಿಕಾರಿಗಳಿದ್ದೀರಿ, ಸಿಪಾಯಿ ಸಾಹೇಬರು ಇದ್ದಾರೆ, ದಯಮಾಡಿ ಒಬ್ಬ ಬಸವಾದಿ ಒಬ್ಬ ವ್ಯಕ್ತಿಗಾಗಿರ್ತಕ್ಕಂಥ ಅನ್ಯಾಯವನ್ನ ತಾವು ಖಂಡಿಸಬೇಕು ಮತ್ತೆ ಆತನ ವಿರುದ್ಧ ದೂರನ್ನು ದಾಖಲಿಸಿಕೊಡ್ಬೇಕು. ಈಗ ಕೊಟ್ಟಿದ್ರಿ ಚರ್ಚೆ ಮಾಡ್ತೀವಿ. ಮಾಡಿ
ಎಲ್ಲರೂ